ಪ್ರತಿಯೊಂದು ಆಸ್ಪಿರೆಂಟ್ಸು ರೆಕ್ರೂಟ್ಮೆಂಟ್ ಯಾವಾಗ ಆಗುತ್ತೆ, ನೇಮಕಾತಿ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಮೆಸೇಜ್ ಕಾಲ್ಸ್ ಬರ್ತಾ ಇದೆ. ಎಲ್ರಿಗೂ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಏನಪ್ಪಾ ಅಂತಂದ್ರೆ ಎಲ್ರಿಗೂ ಈ ವರ್ಷ ನೆಕ್ಸ್ಟ್ 1 ಇಯರ್ ನೀವು ರೆಕ್ರೂಟ್ಮೆಂಟ್ ಆಗೇ ಆಗುತ್ತೆ. ಅದನ್ನ ನಾವು ಮಾಡಿಸ್ತೀವಿ. ಯಾಕೆ ಅಂತಂದ್ರೆ ನೀವು ಸೀರಿಯಸ್ ಆಗಿ ಇಷ್ಟು ವರ್ಷ ಏನ್ ಎಫರ್ಟ್ಸ್ ಹಾಕಿದಿರಾ, ಸುಮಾರು 4-5 ವರ್ಷ ಎಫರ್ಟ್ಸ್ ಹಾಕಿರ್ತೀರಾ. ಎಷ್ಟೋ ಜನ ನನ್ನ ರೆಕ್ರೂಟ್ಮೆಂಟೇ ಆಗಲ್ಲ ಅಂತ ಹೇಳಿ ವಾಪಸ್ ಮನೆಗೆ ಹೋಗಿ ತಿರ್ಗಾ ಮತ್ತೆ ನಾವು ಲಾಸ್ಟ್ ಟೈಮ್ ಹೋರಾಟ ಮಾಡಿದ್ದಾದ್ಮೇಲೆ ಮತ್ತೆ ಧಾರವಾಡದಲ್ಲಿ ಹೋರಾಟ ಮಾಡಿದ್ಮೇಲೆ ಬಜೆಟ್ ಅಲ್ಲೆಲ್ಲ ಅನೌನ್ಸ್ ಆಗಿದೆ 56,432 ಪೋಸ್ಟ್. ಮತ್ತೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಎಷ್ಟೋ ಜನ ಸ್ಟೂಡೆಂಟ್ಸ್ ವಾಪಸ್ ಲೈಬ್ರರಿ ಬಂದು ಕುತ್ಕೊಂಡು ಓದ್ತಾ ಇದ್ರ. ನಾನು ನಿಮ್ಮೆಲ್ಲರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ, ಏನಂದ್ರೆ ನೀವೆಲ್ಲ ತುಂಬಾ ಸಿನ್ಸಿಯರ್ ಆಗಿ ಓದ್ಕೊಳ್ಳಿ. ಯಾಕೆಂದ್ರೆ ನೆಕ್ಸ್ಟ್ 1 ಇಯರ್ 100% ನಾವು ಎಲ್ಲಾ ಕಡೆಯಿಂದ ಪ್ರೆಷರ್ ಹಾಕಿ ಎಲ್ಲಾ ಸಂಘಟನೆಗಳನ್ನ, ರೈತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆಗಳನ್ನ ಎಲ್ಲಾರ್ಗೂ ಭೇಟಿ ಮಾಡಿ ನಾವು ಆದಷ್ಟು ಬೇಗ ನಾವು ಮತ್ತೊಮ್ಮೆ ನಾವು ಹೋರಾಟಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ನಮ್ಮ ಹೋರಾಟ, ನಮ್ಮ ಬೇಡಿಕೆ ಏನಿದೆ, ಈಗ 56,432 ಪೋಸ್ಟ್ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 8 ತಿಂಗಳದು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮತ್ತೆ ಇದ್ರ ಜೊತೆಲಿ KPSC ಆಗಿರುವಂತ ಹಗರಣಗಳ ಮೇಲೆ CBI ತನಿಖೆ ಆಗಬೇಕು. ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತಂದ್ರೆ, ಸರ್ಕಾರ ಊಹೆ ಮಾಡ್ಕೊಳಕ್ಕಾಗಲ್ಲ. ಈ ಒಂದು ರಾಜ್ಯದಲ್ಲಿ ಪ್ರೆಸಿಡೆಂಟ್ ರೂಲ್ ಬಂದ್ರೂ ಕಡಿಮೆನೆ. ಪ್ರೆಸಿಡೆಂಟ್ ರೂಲ್ ತಗೊಂಬರೋ ತರ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ತುಂಬಾ ಗಂಭೀರವಾಗಿ ತಗೊಬೇಕು ಈ ನಮ್ಮ ಬೇಡಿಕೆಗಳನ್ನ. ಯಾಕೆ ಅಂತಂದ್ರೆ ನೀವು ಇಷ್ಟು ದಿನ ನೀವು ಕೊಟ್ಟಿರೋ ಅಂತ ಒಂದು ಅವಧಿ ಏನಿದೆ, 1 ತಿಂಗಳು ಲಾಸ್ಟ್ ನಾವು ಧಾರವಾಡದಲ್ಲಿ 24ನೇ ತಾರೀಕು ಹೋರಾಟ ಮಾಡಿದಾಗ ನೀವು 26ನೇ ತಾರೀಕು ಅನೌನ್ಸ್ ಮಾಡಿದ್ರಿ, ಒಂದೇ ತಿಂಗಳಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿ. ಇವತ್ತು ರಾಜ್ಯ ಸರ್ಕಾರ ತುಂಬಾ ಸೀರಿಯಸ್ ಆಗಿ ತಗೊಂಡು ಏನಾದ್ರು ನೀವು ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದ್ರೆ ಮುಂದಿನ ಕಾನ್ಸಿಕ್ವೆನ್ಸ್, ಮುಂದಿನ ಆಗು ಹೋಗುಗಳಿಗೆ ನೇರ ಜವಾಬ್ದಾರಿ ಯಾರಂತಂದ್ರೆ ಸರ್ಕಾರ ಆಗಿರುತ್ತೆ. ಸರ್ಕಾರಕ್ಕೆ ಇದು ಕೊಡ್ತಾ ಇರೋಂತಹ ಎಚ್ಚರಿಕೆ ವಿದ್ಯಾರ್ಥಿಗಳೆಲ್ಲ ಮನವಿ ಮಾಡ್ಕೊಂತೀನಿ. ನಾವು ಕೊಡೋಂತ ಏನು ಹೋರಾಟ ಕರೆ ಕೊಡ್ತೀವಿ ಆ ಟೈಮಲ್ಲಿ ನೀವೆಲ್ಲರೂ ಪ್ರತಿ ಒಬ್ರು ಈ ಹೋರಾಟಕ್ಕೆ ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.